ತತ್ವಾಭಿಮಾನಿ ದೇವತೆಗಳು ಶಾಶ್ವತ ಎಂಬುದಾಗಿ ಶಬ್ದ ಹೆಸರಿರತಕ್ಕಂಥ ಭಗವಂತನನ್ನು ಅಲ್ಲಲ್ಲೇ ನೋಡಿ ಆನಂದವನ್ನು ಪಡ್ತಾರೆ. ಶಾಶ್ವತ ಅಂದರೆ ಶಾಶ್ವತ ಏಕಪ್ರಕಾರ, ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಶಾಶ್ವತಂ ಶಿವಮಚ್ಯುತಂ ಅಲ್ಪಶಕ್ತಿ ಅಸಾರ್ವಜ್ಞಂ ಪಾರತಂತ್ರಂ ಅಪೂರ್ಣತ ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರ್ಯಯ ಸ್ವಾಭಾವಿಕಂ ತಯೋರೇತತ್ ನಾನ್ಯಥಾತು ಕದಾಚನ. ಇದೆಲ್ಲದರಿಂದ ರಹಿತನಾಗಿದ್ದಾನೆ. ಅಲ್ಪಶಕ್ತಿಯಿಂದ, ಅಜ್ಞಾನದಿಂದ, ಇನ್ನೊಬ್ಬರ ಕೆಳಗೆ ಇರೋದು, ಅಪೂರ್ಣತ, ಇನ್ನೊಬ್ಬರಿಗೆ ಉಪಜೀವನಾಗಿರೋದು, ಇವೆಲ್ಲವೂ ಪರಮಾತ್ಮನಲ್ಲಿಲ್ಲ. ಆದ್ದರಿಂದ ಅಂಥ ಭಗವಂತ, ಅದಕ್ಕೆ ಅವನನ್ನು ವದಂತಿ ಶಾಶ್ವತವು ಏತವು ಅತಏವ ಮಹಾಜನಾ ಅಂತ ವಿಷ್ಣು ಪುರಾಣದ ಪ್ರಮಾಣವನ್ನು ಅಲ್ಲಿ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ಕೊಡ್ತಾರೆ. ಕಾಲತ್ರಯಗಳಲ್ಲೂ ಶಾಶ್ವತೇಕ ಪ್ರಕಾರವಾಗೇ ಇರ್ತಾನಾದ್ದರಿಂದ, ಕಾಲದ ಪರಿಮಾಣರಹಿತನಾಗಿರ್ತಾನಾದ್ದರಿಂದ ದೇವರಿಗೆ ಶಾಶ್ವತ ಅಂತ ಹೆಸರು. ಶಾಶ್ವತ ಅಂದರೆ ಭಕ್ತರಿಗೆ, ಭಕ್ತ ಪ್ರಾಣದ, ಭಕ್ತರಿಗೆ ಅತ್ಯಂತ ಪ್ರಿಯತಮನಾದವನು,